ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಮಿನಿ ವ್ಲಾಗ್ ಜಾಸ್ತಿ ಮಾಡೋಕತ್ತಿದ್ದೆ, ಯಾಕಂದರೆ ಮಿನಿ ವ್ಲಾಗ್ ತುಂಬ ಸಪೋರ್ಟ್ ಕೊಡ್ತಾಯಿದ್ರಿ ಅಂತ ಇವತ್ತು ಲಾಂಗ್ ವೀಡಿಯೋ ಮಾಡೋಕತ್ತೀನಿ. ಖಂಡಿತ ತುಂಬ ಸಪೋರ್ಟ್ ಮಾಡಿರಿ. ಇವತ್ತು ಆ ಥರ ಕೂಡ ತುಂಬ ಫ್ರೆಶ್ ಅಪ್ ಆಗಿ ಟೈಮ್ ಬಂದು 10 ಗಂಟೆ ಆಗಿದೆ. ನಾಷ್ಟ ಮಾಡಿಕೊಡ್ಬೇಕು ಅವನಿಗೂ. ಇವತ್ತು ಅವ್ನ ಫೇವ್ರೇಟ್ ನಾಷ್ಟ ಮಾಡೋಕತ್ತೀನಿ. ಏನಪ್ಪ ಅಂದರೆ ಇವತ್ತು ಪಡ್ಡು ಮಾಡೋಕತ್ತಿದ್ದೇನೆ. ಪಡ್ಡು ಮತ್ತು ದೋಸೆ ತುಂಬ ಇಷ್ಟ ಅಂತ ನಾನು ಎರಡೂ ಕೂಡ ಅಷ್ಟೇ ಮಾಡಿಕೊಡ್ತೀನಿ. ಫಸ್ಟ್ ಅವನೇ ತಿನ್ನಲಿ ಅಂತ ಫಸ್ಟ್ ಅವನಿಗೆ ಮಾಡಿಕೊಡ್ತೀನಿ. ಇಲ್ಲಿ ಚಟ್ನಿ ಕೂಡ ರೆಡಿ ಇದೆ ಗ್ರೀನ್ದು. ಫಸ್ಟ್ ಏನು ಮಾಡ್ತಿದ್ದೆ, ಇಬ್ಬರು ಕೂಡೇ ತಿಂತಿದ್ವಿ ನಾಷ್ಟ. ಬಟ್ ಈ ಸರಿ 4 ಇಯರ್ಸ್ ಸ್ಟಾರ್ಟ್ ಆಗಿದೆ ಅವನದು. ಅದಕ್ಕೆ ಸ್ಕೂಲಿಗೆ ಹಾಕಬೇಕಂತ ರೂಢ ಅಲ್ಲಿ ತಾನೇ ಕೈಲೇ ತಿನ್ನೋದು ಅಂತ ಎಲ್ಲನೂ ಪ್ರಾಕ್ಟೀಸ್ ಮಾಡೋಕತ್ತೀನಿ. ತುಂಬ ಕಿರಿಕಿರಿ ಇಲ್ಲಾರೆ ಚೆನ್ನಾಗಿ ಕಲಿತಾ ಇದ್ದಾನೆ. ಇಲ್ಲಿ ಕೂಡ ನೋಡ್ಬೋದು ಗ್ರೀನ್ ಚಟ್ನಿ ಅಷ್ಟೇನು ಖಾರ ಇಲ್ಲ, ಅದು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಗ್ರೀನ್ ಜಾಸ್ತಿ ಕಾಣಕತ್ತಿದೆ. ಆ ಥರ ಚಟ್ನಿ ಒಗ್ಗರಣೆ ಕೊಟ್ಟಿದ್ದ ಚಟ್ನಿ ತುಂಬ ಇಷ್ಟ ಅಂತ ಹೇಳಿ ನಾನಿಲ್ಲಿ ಈ ಥರನೇ ಚಟ್ನಿ ಮಾಡೋದು. ಅದ್ರ ನಂತರ ಪಡ್ಡ ದೋಸೆ ಹಾಕಿ ರೆಡಿ ಮಾಡೋಕತ್ತೀನಿ. ಅವ್ನು ಕೂಡ ನಾಷ್ಟ. ಇಲ್ಲಿ ನನ್ನ ಪೂಜೆ ಆದ ನಂತರ ಚಹಾ ಕೂಡ ಇಟ್ಟು ಒಂದು ಚಹಾ ಕೂಡ ಇಲ್ಲಿ ರೆಡಿ ಆಗಿದೆ. ಇವತ್ತಿನ ಪೂಜೆ ಹೆಂಗಾಗಿದೆ ಬನ್ನಿ ತೋರಿಸ್ತೀನಿ ಹೇಳ್ತಾ. ಇವತ್ತಿನ ಪೂಜೆ ಹೆಂಗಾಗಿದೆ ನೀವು ಹೇಳ್ರಿ, ಮತ್ತು ಈ ವ್ಲಾಗ್ ಹೆಂಗೆ ಬರ್ತಾ ಇದೆ ಅದು ಕೂಡ ಹೇಳ್ರಿ. ಬಿಗ್ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬರ್ ಮಾಡಿರಿ, ಲೈಕ್ ಕೂಡ ಮಾಡಿರಿ ಅಂತ ಹೇಳ್ತಾ, ಕಮೆಂಟ್ ಕೂಡ ತಿಳಿಸ್ರಿ ಅಂತ ಹೇಳ್ತಾ, ಹೆಂಗೆ ವ್ಲಾಗ್ ಬರ್ತಾ ಇದ್ದೇವೆ ಅಂತ. ಆ ಥರ ಕೂಡ ನಾಷ್ಟ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಈ ನನ್ನ ವ್ಲಾಗ್ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್